ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವಾರ್ನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ 100ನೇ ದಿನ. ನಾನು ಸಾಧಾರಣವಾಗಿ ಒಂದು 60ರಿಂದ 65ನೇ ದಿನದವರೆಗೂ ನಾನು ಏನು ತಿಂತಿದ್ದೆ, ಯಾವಾಗ ತಿಂತಿದ್ದೆ ಅನ್ನೋದನ್ನು ಪೋಸ್ಟ್ ಮಾಡ್ತಿದ್ದೆ. ಅದನ್ನು ನೀವೆಲ್ಲರೂ ನೋಡಿರ್ಬೋದು. ಆದರೆ ಅದಾದಮೇಲೆ ನಮಗೆ ಕೆಲವು ಚಾಲೆಂಜಸ್ ಬಂತು. ಫಂಕ್ಷನ್ಗಳಲ್ಲಿ ಮತ್ತು ಹೊರಗಡೆ ಹೋದಾಗ ಎಲ್ಲಿಗೆ ಹೋದ್ರೂ ಆಯಿಲ್ ಫುಡ್ನ ಅವಾಯ್ಡ್ ಮಾಡೋದು, ಸ್ವೀಟ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಆಯಿತು. ಟೈಮ್ ಫ್ರೇಮ್ ಅನ್ನೋದು ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ. ಅದಕ್ಕೆ ನಾವು ಒಂದು ವಿಷಯ ಯೋಚನೆ ಮಾಡಿದ್ವಿ. ಈ ರೀತಿ ಮಾಡ್ಕೊಂಡು ಹೋದರೆ ತುಂಬ ಸರಿ ಕ್ರೇವಿಂಗ್ಸ್ ಅನ್ನೋದು ಬರ್ಬೋದು. ಆ ರೀತಿ ಬಂದಾಗ ನಾವು ಆದಷ್ಟು ಹೋಗಲಿ ಬಿಡು, ಈ ಲೈಫ್ ಸ್ಟೈಲ್ ಚಾಲೆಂಜ್ ಏನು ಬೇಡ ಅನ್ನೋ ಥಾಟ್ವರೆಗೂ ಬರುತ್ತೆ. ಹಾಗೆ ಹಲವಾರು ಸರಿ ಅನ್ನಿಸ್ತು ಕೂಡ, ಈ ರೀತಿ ವೆರೈಟೀಸ್ ಏನು ತಿನ್ನೋಕೆ ಆಗ್ತಿಲ್ಲ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಿದ್ವಿ, ಆಯುರ್ವೇದದ ಪ್ರಕಾರ ನೋಡೋಣ, ಈ ರೀತಿ ತಿನ್ಬೋದಾ ತಿನ್ನಬಾರ್ದಾ ಅನ್ನೋದನ್ನು ಹಲವಾರು ಪುಸ್ತಕಗಳಲ್ಲಿ ಓದಿದಾಗ ಅದರಲ್ಲಿ ಯಾವುದೇ ರೀತಿಯ ಫುಡ್ ರೆಸ್ಟ್ರಿಕ್ಷನ್ಸ್ ಅನ್ನೋದಿರಲಿಲ್ಲ. ಎಲ್ಲರೂ ಅವ್ರವ್ರ ದೇಹಕ್ಕೆ ತಕ್ಕಂತೆ ಯಾವ ರೀತಿ ಎಷ್ಟು ಆಹಾರ ಯಾವಾಗ ತಿನ್ನಬೇಕು ಅನ್ನೋದನ್ನು ಅಳವಡಿಕೆ ಮಾಡ್ಕೋಬೇಕಂತಲೇ ಇತ್ತಿದ್ದು. ಅದಕ್ಕೆ ನಾವು ಒಂದು ಟೈಮ್ ಫ್ರೇಮ್ನ ಸೆಟ್ ಮಾಡ್ಕೊಂಡ್ವಿ. ಆಯಿಲ್ ಫುಡ್ ತಿನ್ಬೇಕಂತ ಅನಿಸಿದ್ರೆ ಆದಷ್ಟು ಮಧ್ಯಾಹ್ನ 2 ಗಂಟೆ ಒಳಗಡೆ ತಿನ್ಬಿಡ್ಬೇಕು. ಸ್ವೀಟ್ಸ್ ತಿನ್ಬೇಕು ಅನ್ಸಿದ್ರು ಸಹ ಒಂದು 2 ಗಂಟೆ ಒಳಗಡೆ ತಿನ್ಬಿಡ್ಬೇಕು. ಅಂದರೆ ಊಟಕ್ಕೂ ಮುಂಚೆನೆ, ಊಟ ತಿನ್ನುವಾಗ ಫಸ್ಟ್ ಪಾರ್ಟ್ ಆಗಿ ಸ್ವೀಟ್ ತಿನ್ಬಿಡ್ಬೇಕು. ಅವಾಗ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಮತ್ತೆ ಟ್ರಬಲ್ ಆಗಲ್ಲ ಡೈಜೆಷನ್ಗೆ. ಆಮೇಲೆ ಇನ್ ಕೇಸ್ ಅದಾದ್ಮೇಲೂ ತಿನ್ಬೇಕು ಅನ್ಸಿದ್ರೆ ಒಂದು ಲಿಮಿಟೆಡ್ ಕ್ವಾಂಟಿಟಿಲಿ ಈವ್ನಿಂಗ್ 6 o'clock ಒಳಗಡೆ ತಿನ್ಬಿಡ್ಬೇಕಂತ, ಆದಷ್ಟು ಈವ್ನಿಂಗ್ 7 o'clock ಒಳಗಡೆ ಡಿನ್ನರ್ ಆಗೋಗ್ಬೇಕಂತ ಫಿಕ್ಸ್ ಮಾಡ್ಕೊಂಡ್ವಿ. ಒಂದೊಂದ್ಸರಿ ಹೊರಗಡೆ ಹೋಗ್ಬೇಕಾಗಿ ಬರ್ಬೋದು, ಫಂಕ್ಷನ್ ಇರ್ಬೋದು, ಬೇರೆಯವ್ರ ಮನೆಗೆ ಹೋಗ್ಬೋದು. ಈ ರೀತಿ ಆದಾಗ ಲೈಟ್ ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಅವರವರ ದೇಹಕ್ಕೆ ತಕ್ಕಂತೆ, ಅವರ ದೇಹ ಏನು ಹೇಳುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡಿದ್ರೆ ವೆಯ್ಟ್ ಲಾಸ್ ಈಸಿಯಾಗಿ ಆಗ್ಬೋದು. ಯಾವುದೇ ರೀತಿಯ ಹೆವಿ ವರ್ಕೌಟ್ಸ್ ನಾವೇನು ಮಾಡಲಿಲ್ಲ. ನೀವೇ ನೋಡಿರ್ಬೋದು, ನಾನು ಎಷ್ಟೋ ವಿಡಿಯೋಸಲ್ಲಿ ಹೇಳಿದ್ದೀನಿ, ಸಿಂಪಲ್ಲಾಗಿ ವಾರ್ಮಪ್ಪು, ಸ್ಟ್ರೆಚಸ್ಸು ಮಾತ್ರನೇ ಮಾಡಿತ್ತು. ಅದೂ ಕೆಲವು ದಿನ ಮಿಸ್ ಆಗ್ತಿತ್ತು, ಬೇರೆ ಇನ್ನೇನು ಮಾಡಲಿಲ್ಲ ನಾವು. ಈ ಚಾಲೆಂಜಸ್ ಸ್ಟಾರ್ಟ್ ಮಾಡಿದಾಗ ನಮಗೆ ನಿಜವಾಗ್ಲೂ ತುಂಬ ಚಾಲೆಂಜಸ್ ಸ್ಟಾರ್ಟ್ ಆಯಿತು. ಯಾಕೆಂದರೆ ಎಲ್ಲ ಫುಡ್ಸು ಎಲ್ಲರಿಗೂ ಎಲ್ಲ ಟೈಮಲ್ಲೂ ಎಲ್ಲ ಡಯಟ್ಸು ಸೂಟ್ ಆಗಲ್ಲ. ಅದರಿಂದ ನಮಗೆ ಕೆಲವೊಂದು ಸರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ಯಾಕೆಂದರೆ ನಾವು ನಮ್ಮ ದೇಹದ ಬಗ್ಗೆ ಅಷ್ಟಾಗಿ, ದೇಹ ಏನು ಹೇಳುತ್ತೆ ಅನ್ನೋದನ್ನು ಅಷ್ಟಾಗಿ ಕೇಳಿಸ್ಕೊಳ್ಳಲ್ಲ ನಾವು. ಇವಾಗ ಊಟ ಆಗ್ತಿದ್ದಂಗೆ ಸ್ವಲ್ಪ ಕ್ರೇವಿಂಗ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅದು ಕ್ರೇವಿಂಗ್ ಅಲ್ಲ, ವಾಟರ್ ಬೇಕು. ಯಾಕೆಂದರೆ ಅದು ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಹೊಟ್ಟೆಯಲ್ಲಿ ಇದು ಫೈಯರ್ ಜಾಸ್ತಿ ಇದಾಗ್ತಾ ಇರುತ್ತೆ. ಆವಾಗ ನೀರು ಕುಡಿಯೋದ್ರ ಬದಲು ನಾವು ಸ್ವೀಟು ಮತ್ತೊಂದು ಆಹಾರನೂ ಸೇವಿಸಿದ್ರೆ ಅದು ಡೈಜೆಷನ್ಗೆ ಮತ್ತಷ್ಟು ಟ್ರಬಲ್ ಆಗುತ್ತೆ, ಅದು ಹೆಲ್ಪ್ ಆಗಲ್ಲ. ಅದನ್ನು ನಾವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ನಾವೇನು ಸ್ಟಾರ್ಟ್ ಮಾಡಿದ್ವಿ, ಈ ರೀತಿ ಅನ್ನಿಸ್ದಾಗ ಫೂಲಿಶ್ ಆಗಿ ಬೇರೆ ಫುಡ್ಸು, ಅಂದರೆ ಮುಂಚೆ ನಾವು ಹೆಂಗಿದ್ವಿ, ಬೇರೆ ಫುಡ್ಸ್ ತಿನ್ನೋದು, ಸ್ವೀಟ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಇದೆಲ್ಲ ಮಾಡ್ತಾಯಿದ್ವಲ್ಲ, ಅದೆಲ್ಲ ಮಾಡೋದನ್ನು ಬಿಟ್ಬಿಟ್ಟು ಆದಷ್ಟು ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನೆಂದರೆ ನಮ್ಮ ಕ್ರೇವಿಂಗ್ ಸ್ಟಾಪ್ ಆಯಿತು, ಜೊತೆಯಲ್ಲಿ ಡೈಜೆಷನ್ಗೆ ತುಂಬ ಈಸಿ ಆಯಿತು ನಮ್ಮ ದೇಹಕ್ಕೆ. ನಾವು ನಮ್ಮ ದೇಹ ಏನು ಹೇಳುತ್ತೆ ನಮ್ಮ ದೇಹಕ್ಕೆ ತಕ್ಕಂತೆ ಆಹಾರ ಸೇವಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಲೈಫ್ ಸ್ಟೈಲು ಸಹ ಅವ್ರವ್ರ ಬಾಡಿ ನೇಚರ್ ಬೇರೆ ಬೇರೆ ಇರುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಲೈಫ್ ಸ್ಟೈಲ್ನೂ ಚೇಂಜ್ ಮಾಡ್ಕೊಂಡ್ವಿ. ಆದಷ್ಟು ನೇಚರ್ಗೆ ಹತ್ತಿರವಾಗಿ ಇಟ್ಕೊಂಡಿದ್ದೀವಿ. ಈ ರೀತಿ ಹಲವಾರು ಸ್ಟೆಪ್ಸ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂಥರ ಆರಾಮಾಗಿದ್ದೀವಿ. ಇನ್ನು ನಮ್ಮ ಲೈಫ್ ಸ್ಟೈಲ್ ಚಾಲೆಂಜ್ಗೂ ಮುಂಚೆ ನಮ್ಮ ಹೆಲ್ತ್ಗೆ ಕಂಪೇರ್ ಮಾಡಿದ್ರೆ ಇವಾಗ ನಮ್ಮ ಹೆಲ್ತ್ ಇನ್ನೂ ಬೆಟರ್ ಆಗಿದೆ. ಖುಷಿಯಾಗಿದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ, ಇನ್ನು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಹಾಬೀಸ್ನೆಲ್ಲ ಫಾಲೋ ಮಾಡ್ತಾಯಿದ್ದೀವಿ. ಈ ರೀತಿಯ ಹಲವಾರು ಟಿಪ್ಸ್ನ ನಾವು ಹೇಗೆ ಲೈಫ್ನ ಎಂಜಾಯ್ ಮಾಡಬಹುದು, ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ಫಾಲೋ ಮಾಡಿ, ಅದು ಇಂಥ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಅನ್ನೋದನ್ನು ಟಿಪ್ಸ್ನೆಲ್ಲ ಆದಷ್ಟು ನಾನು ನನ್ನ ಮುಂದಿನ ವೀಡಿಯೋಸಲ್ಲಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೋಡ್ತಾ ಇರಿ ನಮ್ಮ ಚಾನಲ್ನ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲರಿಗೂ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಅದಕ್ಕೆ ಈ ಹೆಲ್ತ್ ಇಲ್ಲ ಅಂದರೆ ಎಷ್ಟೇ ವೆಲ್ತ್ ಇದ್ರೂ ಏನೂ ಯೂಸ್ ಇಲ್ಲ.
ಮತ್ತಷ್ಟು ವೀಡಿಯೋಸ್ಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.